ಎಷ್ಟೊಂದು ಟೈಮಿಂದ ಬಾಳೆಹಣ್ಣಿನ ಸಿಪ್ಪೆನ ನೀರಲ್ಲಿ ನೆನೆಸಿ ಆ ನೀರನ್ನು ಗಿಡಗಳಿಗೆ ಕೊಡ್ತಾ ಇದ್ದೀವಿ. ನಮ್ಮ ಗಿಡಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೇ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಬಾಳೆಹಣ್ಣಿನ ಸಿಪ್ಪೆಯನ್ನು ನೆನೆಸಿ ಅದರ ನೀರನ್ನು ಗಿಡಕ್ಕೆ ಕೊಡೋದ್ರಿಂದ ಆಗುವಂತಹ ದುಷ್ಪರಿಣಾಮ ಏನು ಅಂತ ಗೊತ್ತಾ ನಿಮಗೆ? ಬಾಳೆಹಣ್ಣು ಸಿಪ್ಪೆಯ ನೀರು ಒಂದೇ ಕೊಟ್ರೆ ಸಾಕಾ? ಅದೇ ಪೂರ್ತಿ ಗೊಬ್ಬರದ ರೀತಿ ವರ್ಕ್ ಆಗುತ್ತಾ? ಹಾಗಾದ್ರೆ ನಿಜವಾಗ್ಲೂ ಬಾಳೆಹಣ್ಣಿನ ಸಿಪ್ಪೆಯಿಂದ ಏನ್ ಸೈಡ್ ಎಫೆಕ್ಟ್ ಆಗುತ್ತೆ? ಸೈಡ್ ಎಫೆಕ್ಟ್ ಆಗಬಾರ್ದು ಅಂದ್ರೆ ಬಾಳೆಹಣ್ಣಿನ ಸಿಪ್ಪೆಯನ್ನ ಹೇಗೆ ನೆನೆಸಿ ಕೊಡ್ಬೇಕಾ ಬೇಡವಾ? ಇವುಗಳ ಬಗ್ಗೆ ಟೈಮ್ ವೇಸ್ಟ್ ಮಾಡ್ದೇನೆ ಫಾಸ್ಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಒಂದ್ ವಿಷಯ, ನಾನಿಲ್ಲಿ ಹೇಳ್ತಾ ಇರೋದೆಲ್ಲದೂ ಕೂಡ ಒಂದು ಸ್ಟಡಿ ಪ್ರಕಾರ ವೈಜ್ಞಾನಿಕ ಕಾರಣಗಳನ್ನ ಅವಲಂಬಿಸಿದೆ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಮಣ್ಣಲ್ಲಿ ಹೆಚ್ಚಾಗಿ ಇರಬೇಕಾಗಿರೋ ಇರುವೆಗಳಿಗೆ ನಮ್ಮ ಪಾಟಲ್ಲೇನು ಕೆಲಸ? ನಾವು ಗಿಡ ನೆಟ್ಟಿರುವಲ್ಲೇನೇ ಇರುವೆಗಳು ಜಾಸ್ತಿ, ಯಾಕೆ ಯೋಚಿಸಿದ್ದೀರಾ? ನಿಮಗೆ ಗೊತ್ತಾ? ಅದಕ್ಕೆ ಒಂದು ಕಾರಣ ನೀವು ಕೊಡುವಂತಹ ಬಾಳೆಹಣ್ಣಿನ ಲಿಕ್ವಿಡ್ ಸಹ ಕಾರಣ ಇರಬಹುದು. ಗಿಡಗಳಲ್ಲಿ ಫಂಗಲ್ ಇನ್ಫೆಕ್ಷನ್ ಮತ್ತು ಕೀಟ ಬಾಧೆ ಆಗೋದಕ್ಕೆ ಒಂದು ಕಾರಣ ನೀವು ಕೊಡುವಂತಹ ಬಾಳೆಹಣ್ಣಿನ ಸಿಪ್ಪೆಯೂ ಸಹ ಆಗಿರಬಹುದು. ಎಲೆಗಳು ಹಳದಿಯಾಗೋದಕ್ಕೆ ಸಹ ನೀವು ಕೊಡುವಂತಹ ಬಾಳೆಹಣ್ಣಿನ ಸಿಪ್ಪೆಯ ದ್ರಾವಣವು ಕಾರಣವಾಗಿರಬಹುದು. ಇತ್ತೀಚೆಗೆ ನಡೆದ ಒಂದು ಅಧ್ಯಯನದ ಪ್ರಕಾರ ಕೇವಲ ಬಾಳೆಹಣ್ಣಿನ ಸಿಪ್ಪೆಯ ನೀರನ್ನು ಕೊಡೋದ್ರಿಂದ ಗಿಡಗಳಿಗೆ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ. ಅದಕ್ಕೆ ನಾವು ಒಂದು ಬಾಳೆಹಣ್ಣಿನ ಸಿಪ್ಪೆಯ ಜೊತೆಗೆ ಬೇರೆ ಗೊಬ್ಬರವನ್ನು ಕೊಡ್ತೀವಿ ಅಂತ ನೋಡೋದಾದರೆ, ಬಾಳೆಹಣ್ಣಿನ ಸಿಪ್ಪೆಯನ್ನು ಕೊಡೋದ್ರಿಂದ ಕೀಟ ಬಾಧೆ ಜಾಸ್ತಿ ಆಗುತ್ತೆ ಮತ್ತು ಬೂಸ್ಟ್ ಅಂದರೆ ಶಿಲೀಂಧ್ರಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನೂ ಕೆಲವು ಅಂಶಗಳಿದೆ, ಅದ್ರ ಬಗ್ಗೆ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಬಟ್ ಡೀಟೇಲ್ ಇಮೇಜಲ್ಲಿ ಕೊಟ್ಟಿದ್ದೀನಿ ನೋಡಿ. ಮುಖ್ಯವಾಗಿ ನಾನಿಲ್ಲಿ ತಗೊಳ್ತಾ ಇರುವಂಥದ್ದು ಬಾಳೆಹಣ್ಣಿನ ಸಿಪ್ಪೆಯನ್ನು ಉಪಯೋಗಿಸೋದ್ರಿಂದ ಇರುವೆಗಳು, ಕೀಟಗಳು ಮತ್ತು ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. ಯಾಕಂದರೆ ಬಾಕಿ ಎಲ್ಲ ಇನ್ಫಾರ್ಮೇಷನ್ ಬರೀ ಬಾಳೆಹಣ್ಣಿನ ಸಿಪ್ಪೆಯ ನೀರನ್ನು ಕೊಡೋದ್ರಿಂದ ಆಗುವಂತಹ ಸಮಸ್ಯೆ ಬಗ್ಗೆ ಇದೆ. ನಾವು ಬರೀ ಬಾಳೆಹಣ್ಣಿನ ಸಿಪ್ಪೆಯ ನೀರನ್ನೇ ಕೊಡೋದಿಲ್ಲ, ಬೇರೆ ಗೊಬ್ಬರವನ್ನು ಕೊಡೋದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋಕ್ಕೆ ಹೋಗೋದಿಲ್ಲ. ಈ ಶಿಲೀಂಧ್ರಗಳ ಕಾಟ ಮತ್ತು ಹುಳಗಳ ಕಾಟಕ್ಕೆ ಹೇಗೆ ಪರಿಹಾರ ತಗೋಬೇಕು, ಅದು ಆಗಬಾರ್ದು ಅಂದರೆ ಹೇಗೆ ಬಾಳೆಹಣ್ಣಿನ ಸಿಪ್ಪೆಯನ್ನು ನಾವು ಬಳಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಯಾವುದೇ ಒಂದು ಗಿಡದ ಬೆಳವಣಿಗೆಗೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಅಂಶ ಮುಖ್ಯವಾಗಿರುತ್ತೆ. ಬಾಳೆಹಣ್ಣಿನಲ್ಲಿ ನೈಟ್ರೋಜನ್ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಅದು ಗಿಡಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸೋದಿಲ್ಲ. ಹಾಗಾಗಿ ಇದು ಫ್ಲವರ್ ಬೂಸ್ಟರ್ ಆಗಿ ಮಾತ್ರ ವರ್ಕ್ ಆಗುತ್ತೆ. ನನಗೂ ಒಂದೊಂದ್ಸಲ ಅನಿಸುತ್ತೆ, ಮನೇಲಿಟ್ಟರೆ ನುಸಿ ಮುತ್ತುತ್ತೆ, ಇರುವೆ ಬರುತ್ತೆ ಅನ್ನೋ ಬಾಳೆಹಣ್ಣಿನ ಸಿಪ್ಪೆನ ಗಿಡಕ್ಕೆ ಹಾಕಿದ್ರೆ ಯಾಕೆ ನುಸಿ ಮುತ್ತುತ್ತೆ, ಇರುವೆ ಬರುತ್ತೆ ಅಂತ ನನಗೆ ಫ್ಲಾಶೇ ಆಗಲಿಲ್ಲ ಅಂತ ಅನಿಸುತ್ತೆ. ಇದು ಫ್ಲವರ್ ಬೂಸ್ಟರ್ ಆಗಿ ಮಾತ್ರ ವರ್ಕ್ ಆಗೋದ್ರಿಂದ ಕೇವಲ ಬಾಳೆಹಣ್ಣಿನ ಸಿಪ್ಪೆಯನ್ನು ಮಾತ್ರ ಗೊಬ್ಬರವಾಗಿ ಬಳಸಬೇಡಿ. ಇದನ್ನು ಕೊಡೋದ್ರ ಜೊತೆಗೆ ಬೇರೆ ಗೊಬ್ಬರಗಳನ್ನು ಸಹ ಗಿಡಗಳಿಗೆ ಕೊಡಿ. ಓಕೆ, ನಾನಿಲ್ಲಿ ಬಾಳೆಹಣ್ಣಿನ ಸಿಪ್ಪೆಯ ಲಿಕ್ವಿಡನ್ನು ತಯಾರಿಸುವಾಗ ಕೆಲವೊಂದಿಷ್ಟು ಅಂಶಗಳನ್ನು ಗಮನದಲ್ಲಿ ಇರಿಸಿಕೊಂಡ್ರೆ ನಿಮ್ಮ ಪಾಟಲ್ಲಿ ಇರುವೆಗಳು ಬರದೇ ಇರೋ ಹಾಗೆ, ಫಂಗಲ್ ಇನ್ಫೆಕ್ಷನ್ ಆಗದೇ ಇರೋ ಹಾಗೆ ನಾವು ಕೇರನ್ನು ಮಾಡಬಹುದು. ನಾನಿಲ್ಲಿ ಕೇರಳದಿಂದ ತಂದಂತಹ ಔಷಧೀಯ ಗುಣವುಳ್ಳ ಬಾಳೆಹಣ್ಣಿನ ಸಿಪ್ಪೆಯನ್ನು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಟಿದ್ದೆ ಒನ್ ಡೇ. ಹಾಗಾಗಿ ಆ ಬಾಳೆಹಣ್ಣಿನ ಸಿಪ್ಪೆ ಕಪ್ಪಾಗಿದೆ. ಅದನ್ನು ಹೀಗೆ ಕಟ್ ಮಾಡ್ಕೊಳ್ಳಿ. ಒಂದು ಒಳ್ಳೆಯ ವಿಧಾನ ಅಂತ ಅಂದರೆ ಅದನ್ನು ಒಣಗಿಸಿ ಪುಡಿ ಮಾಡಿ ಗಿಡಗಳಿಗೆ ಕೊಡೋದು. ನಿಮಗಷ್ಟು ಸಮಯಾವಕಾಶ ಇಲ್ಲ ಅಂತಂದರೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಹೇಳಿದ ವಿಧಾನದಲ್ಲಿ ನೀವು ಬಾಳೆಹಣ್ಣಿನ ಸಿಪ್ಪೆಯನ್ನು ನೀರನ್ನು ರೆಡಿ ಮಾಡಿ ಕೊಡೋದ್ರಿಂದ ಗಿಡಗಳಿಗೆ ಇರುವೆಗಳು ಬರೋದಿಲ್ಲ, ಫಂಗಲ್ ಇನ್ಫೆಕ್ಷನ್ ಆಗೋದಿಲ್ಲ. ಬಾಳೆಹಣ್ಣಿನ ಸಿಪ್ಪೆಯ ರಸವನ್ನು ಕೊಡೋದ್ರಿಂದ ಬರುವಂತಹ ಕೀಟಬಾಧೆ ಇರೋದಿಲ್ಲ. ನೆನಪಿರಲಿ, ಕೇವಲ ಬಾಳೆಹಣ್ಣಿನ ಸಿಪ್ಪೆಯ ದ್ರಾವಣ ಮಾತ್ರ ನಮ್ಮ ಗಿಡದ ಪೂರ್ತಿ ಬೆಳವಣಿಗೆಗೆ ಸಾಕಾಗೋದಿಲ್ಲ. ಇದನ್ನು ಕೊಡೋದ್ರ ಜೊತೆಗೆ ಬೇರೆ ಗೊಬ್ಬರಗಳನ್ನು ಸಹ ನಾವು ಕೊಡ್ತಾ ಇರಬೇಕು. ಬಾಳೆಹಣ್ಣಿನಲ್ಲಿ ಅತಿ ಹೆಚ್ಚು ಸಕ್ಕರೆಯ ಅಂಶ ಇರುತ್ತೆ. ಇದನ್ನು ನೀರಿನಲ್ಲಿ ನೆನೆಸಿದಾಗ ಆ ಸಕ್ಕರೆಯ ಅಂಶ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ. ಆ ನೀರನ್ನು ನಾವು ಮಣ್ಣಿಗೆ ಕೊಡೋದ್ರಿಂದ ಫ್ರೂಟ್ ಫ್ಲೈಸ್ಗಳು, ಫಂಗಲ್ ಇನ್ಫೆಕ್ಷನ್ ಮತ್ತು ಅತಿಯಾದ ಸಕ್ಕರೆ ಅಂಶ ಇರೋದ್ರಿಂದ ಇರುವೆಗಳು ಆ ಮಣ್ಣಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಎಷ್ಟೊಂದು ಸಲ ನಮಗೆ ಗೊತ್ತೇ ಆಗೋದಿಲ್ಲ, ನಾವು ಕೊಟ್ಟಿರೋ ಬಾಳೆಹಣ್ಣಿನ ಸಿಪ್ಪೆಯಿಂದ ನಮ್ಮ ಪಾಟ್ ತುಂಬ ಇರುವೆಗಳು ತುಂಬಿಕೊಂಡಿದೆ ಅಂಥೇಳಿ ನಮಗೆ ಗೊತ್ತೇ ಆಗೋದಿಲ್ಲ. ನಾನಿಲ್ಲಿ ಬಾಳೆಹಣ್ಣಿನ ಸಿಪ್ಪೆನ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬಾಕ್ಸ್ನಲ್ಲಿ ಅದನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸಾರಿ, ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ಸ್ವಲ್ಪ ವಾಯ್ಸ್ ಚೇಂಜ್ ಇದೆ. ಇಲ್ಲಿ ತನಕ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ಸೈಂಟಿಫಿಕ್ ಬೇಸ್ಡ್ ಆಗಿದೆ.
ನೋಡಿ, ಬಾಳೆಹಣ್ಣಿನ ಸಿಪ್ಪೆಯನ್ನೆಲ್ಲ ಹಾಕಿದ ಮೇಲೆ ನಾನಿಲ್ಲಿ ಬಳಸ್ತಾ ಇರೋದು ಸಿನಾಮನ್ ಪೌಡರ್. ಅಂದರೆ ನಮ್ಮ ದಾಲ್ಚಿನ್ನಿ ಚಕ್ಕೆ ಏನು ಬರುತ್ತಲ್ಲ, ಅಡುಗೆಗೆ ಬಳಸುವಂತಹ ಚಕ್ಕೆ, ಅದರ ಪೌಡರ್. ಪ್ರತಿಯೊಬ್ಬರು ಮನೆಯಲ್ಲೂ ಈ ಸಿನಾಮನ್ ಪೌಡರ್ ಇಲ್ಲದೇ ಇದ್ರೂ ಸಹ ಬಳಸುವಂತಹ ದಾಲ್ಚಿನ್ನಿ ಚಕ್ಕೆ ನಿಮ್ಮ ಮನೇಲಿ ಇರುತ್ತಲ್ವ, ಅದನ್ನೇ ತಗೊಂಡು ಪುಡಿ ಮಾಡಿ ಬಳಸಬಹುದು. ಇದು ನ್ಯಾಚುರಲ್ ಆಗಿ ಫಂಗಿಸೈಡ್ ರೀತಿ ವರ್ಕ್ ಆಗುತ್ತೆ. ಇದರಿಂದ ಫಂಗಲ್ ಇನ್ಫೆಕ್ಷನ್ ಆಗೋಲ್ಲ. ಇರುವೆಗಳನ್ನು ಮತ್ತು ಬೇರೆ ರೀತಿಯ ಕೀಟಗಳನ್ನು ನಿಯಂತ್ರಿಸುತ್ತೆ. ಪ್ಲಾಂಟ್ ಗ್ರೋತನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಗಿಡದ ಬೆಳವಣಿಗೆಯನ್ನು ಸಹ ಹೆಚ್ಚಿಸುತ್ತೆ. ಇನ್ನೂ ಹೆಚ್ಚಿನ ಬೆನಿಫಿಟ್ ಇದೆ, ಕೊಟ್ಟಿದ್ದೀನಿ ನೋಡಿ, ಇಮೇಜಲ್ಲಿ ಓದ್ಕೊಳ್ಬಹುದು. ಸೊ ನಿಮ್ಮ ಹತ್ರ ಸಿನಾಮನ್ ಪೌಡರ್ ಇದ್ದರೆ ಸಿನಾಮನ್ ಪೌಡರನ್ನು ಬಳಸಿ, ಇಲ್ಲ ಅಂತಂದರೆ ಮನೆಯಲ್ಲಿರುವ ಚಕ್ಕೆಯನ್ನೇ ಪುಡಿ ಮಾಡಿ ಬಳಸಬಹುದು. ಇದು ಇಲ್ಲ ಅಂತಂದರೆ ಕೆಲವು ಗಾರ್ಡನ್ ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ ಬೆಳ್ಳುಳ್ಳಿಯನ್ನು ಸಹ ಗುದ್ದಿ ಈ ಬಾಳೆಹಣ್ಣಿನ ಸಿಪ್ಪೆಯ ಜೊತೆ ಹಾಕಬಹುದು ಅಂತ. ನಾನು ಟ್ರೈ ಮಾಡಿಲ್ಲ, ಹಾಗಾಗಿ ನಾನಿಲ್ಲಿ ಅದನ್ನು ತೋರಿಸಿಲ್ಲ, ನಾನು ಅದನ್ನು ಮೆನ್ಷನ್ ಮಾಡಿಲ್ಲ. ನಾನು ಸಿನಾಮನ್ ಪೌಡರನ್ನೇ ಯೂಸ್ ಮಾಡ್ತಾ ಇರೋದು. ಇದು ಗ್ರಾಸರಿ ಶಾಪ್ನಲ್ಲಿ 49 ರುಪೀಸ್ಗೆಲ್ಲ ಸಿಕ್ಬಿಡತ್ತೆ. ಒಂದು ಸರ್ತಿ ತಂದಿಟ್ಕೊಂಡ್ರೆ ಸುಮಾರು ಟೈಮ್ ನಮಗೆ ಬಳಸೋದಕ್ಕೆ ಯೂಸ್ ಆಗುತ್ತೆ. ರೂಟಿಂಗ್ ಹಾರ್ಮೋನ್ ಥರ ಸಹ ಇದನ್ನು ಬಳಸ್ಬೋದು. ಫಂಗಲ್ ಇನ್ಫೆಕ್ಷನ್ ಏನೂ ಆಗಲ್ಲ. ಇದೊಂದು ರೀತಿಯ ಆ್ಯಂಟಿ ಫಂಗಿಸೈಡ್. ಸೊ ನಾನಿದನ್ನು ಒಂದು ಸಣ್ಣ ಸ್ಪೂನ್ನಲ್ಲಿ, ನಾನಿಲ್ಲಿ ತೊಗೊಂಡಿರೋದು ತುಂಬ ಸಣ್ಣ ಸ್ಪೂನ್, ಅದರಲ್ಲಿ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸಿನಾಮನ್ ಪೌಡ್ರ್ ಯೂಸ್ ಮಾಡೋದ್ರ ಬಗ್ಗೆ ಗೂಗಲ್ ಏನು ಹೇಳುತ್ತೆ ಅನ್ನೋದನ್ನು ಇಲ್ಲಿ ಇಮೇಜ್ ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇರೋರು ಅದನ್ನು ಪಾಸ್ ಮಾಡಿ ಓದ್ಕೊಳ್ಬಹುದು. ಓಕೆ, ಬನಾನಾ ಪೀಲ್ ಫರ್ಟಿಲೈಸರನ್ನು ತಯಾರಿಸುವ ಸರಿಯಾದ ವಿಧಾನವನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ಬನಾನಾ ಪೀಲ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ತೊಂದರೆ ಇಲ್ಲ. ಇದಿಷ್ಟನ್ನು ಫುಲ್ಲು ನೀರು ಹಾಕಿ 2 ದಿನ ನೆನೆಯೋದಕ್ಕೆ ಬಿಡಬೇಕು. ಹಾಗೆ ಇದನ್ನು ಡೈರೆಕ್ಟಾಗಿ ಗಿಡಗಳಿಗೆ ಕೊಡಬಾರ್ದು, ಡೈಲ್ಯೂಟ್ ಮಾಡಿ ಕೊಡಬೇಕು. ನೀರಿನ ಜೊತೆ ಮಿಶ್ರಣ ಮಾಡಿ ಕೊಡೋದ್ರಿಂದ ಗಿಡಗಳು ಆ ಪೋಷಕಾಂಶಗಳನ್ನು ಹೀರಿಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಸೊ ನಾನೀಗ ಕ್ಯಾಪ್ ಹಾಕಿ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಮಧ್ಯದಲ್ಲಿ ಯಾಕೆ ನಾವು ಬನಾನಾ ಪೀಲ್ ಫರ್ಟಿಲೈಸರ್ನ ಗಿಡಗಳಿಗೆ ಕೊಡಬೇಕು ಅನ್ನೋದನ್ನು ಒಂಚೂರು ತಿಳಿಸ್ಬಿಡ್ತೀನಿ. ಇದನ್ನು ಬಳಸೋದ್ರಿಂದ ಮುಖ್ಯವಾಗಿ ಎಲ್ಲ ಹೂ ಗಿಡಗಳಿಗೆ ಇದನ್ನು ಬಳಸಬಹುದು. ಹೂ ತುಂಬ ಜಾಸ್ತಿ ಬಿಡತ್ತೆ. ಗಿಡಕ್ಕೆ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ, ಫಾಸ್ಫರಸನ್ನು ಒದಗಿಸುತ್ತೆ. ಓಕೆನಾ? ಹೀಗೆ ಚೆನ್ನಾಗಿ ತಿರ್ಸಿ 2 ದಿನ ಇದನ್ನು ನೆನೆಸಿಡಬೇಕು. ಜಾಸ್ತಿ ಸಿಪ್ಪೆಗಳಿದ್ರೆ ಸ್ವಲ್ಪ ದೊಡ್ಡ ಡಬ್ಬದಲ್ಲಿ ನೆನೆಸ್ಬೇಕಾಗತ್ತೆ. ನನ್ನ ಹತ್ರ ಸ್ವಲ್ಪ ಇರೋದ್ರಿಂದ ಸಣ್ಣ ಡಬ್ಬದಲ್ಲಿ ನೆನೆಸಿದ್ದೀನಿ. ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆದರೂ ತೊಂದರೆ ಇಲ್ಲ, ಯಾಕಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. 2 ದಿನಗಳ ನಂತರ ಬಾಳೆಹಣ್ಣಿನ ಸಿಪ್ಪೆಯನ್ನು ನೆನೆಸಿದಂತಹ ಬಾಟಲಿಯನ್ನು ಚೆನ್ನಾಗಿ ಶೇಕ್ ಮಾಡಿ ಓಪನ್ ಮಾಡಿ, ಅದರ ನೀರಿನಲ್ಲಿ ಬಾಳೆಹಣ್ಣಿನ ಸಿಪ್ಪೆಯಲ್ಲಿರುವಂತಹ ಪೌಷ್ಟಿಕಾಂಶಗಳು ಬಿಟ್ಕೊಂಡಿರುತ್ತೆ. ಸೊ ನಾವು ಹೀಗೆ ಸೋಸಿ ಅದರ ನೀರನ್ನು ತಗೊಳ್ಬೇಕು. ಬೇಕಿದ್ರೆ ಆ ಸಿಪ್ಪೆಯನ್ನು ಒಣಗಿಸಿ ಸಹ ಗೊಬ್ಬರವಾಗಿ ಬಳಸ್ಕೊಳ್ಬಹುದು. ನೋಡಿ, ಲೋಟದಲ್ಲಿ ನಾನು ಇದನ್ನು ತಗೊಂಡು ಯಾವ ಪ್ರಮಾಣದಲ್ಲಿ ಇದನ್ನು ಡೈಲ್ಯೂಟ್ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಬಹುದು ಎಷ್ಟು ಡಾರ್ಕ್ ಆಗಿದೆ ಇದರ ಕಲರ್. ಸಿನಾಮನ್ ಪೌಡರ್ ಮತ್ತು ಬಾಳೆಹಣ್ಣಿನ ಸಿಪ್ಪೆಯ 2 ಅಂಶಗಳು ಇದರಲ್ಲಿ ಒಳಗೊಂಡಿದೆ, ಹಾಗಾಗಿ ಇದಿಷ್ಟು ಡಾರ್ಕ್ ಆಗಿ ಬಂದಿದೆ. ಇದನ್ನು ನಾನೀಗ ಡೈಲ್ಯೂಟ್ ಮಾಡ್ತಾ ಇದ್ದೀನಿ. 1 ಲೋಟ ನಾವು ತಯಾರಿಸಿದಂಥ ಪವರ್ಫುಲ್ ಫ್ಲವರ್ ಬೂಸ್ಟರ್ ಲಿಕ್ವಿಡ್ ಫರ್ಟಿಲೈಸರ್ನ ತಗೊಂಡಿದ್ದೀನಿ. ಹಾಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1, 2, 3, 4, 5, ಒಟ್ಟು 5 ಲೋಟ ನೀರು, 1 ಲೋಟ ಲಿಕ್ವಿಡ್ ಫರ್ಟಿಲೈಸರ್ನ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ತೋರಿಸುವಂತಹ ಗಿಡವನ್ನು ಮಾತ್ರ ನೀವು ಮಿಸ್ ಮಾಡಿಕೊಳ್ಳೇಬಾರ್ದು. ಅದನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಾವು ಇಷ್ಟೊಂದು ಪ್ರಯತ್ನ ಪಟ್ಟು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ತಯಾರಿಸೋದ್ರಿಂದ ನಮಗೆ ಎಷ್ಟು ಉಪಯೋಗ ಇದೆ ಅಂತ ಹೇಳಿ. ನಾನು ಕೇವಲ ಇದೊಂದೇ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡೋದಿಲ್ಲ, ಬೇರೆ ಬೇರೆಯ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡ್ತೀನಿ. ಡೈಲ್ಯೂಟ್ ಮಾಡಿದಂತಹ ನೀರನ್ನು ಈ ಗಿಡಕ್ಕೆ ಕೊಟ್ಟಿದ್ದೀನಿ. ಇದು ಯಾವುದು ಗಿಡ ಗೊತ್ತಾ? ಈ ಹಿಂದಿನ 1-2 ವಿಡಿಯೋಗಳ ಹಿಂದೆ ಹೂ ಬಿಟ್ಟು ಒಣಗಿದಂತಹ ಸೇವಂತಿಗೆ ಗಿಡವನ್ನು ಹೇಗೆ ಕೇರ್ ಮಾಡಿದರೆ ಮತ್ತೆ ರಾಶಿ ರಾಶಿ ಹೂ ಪಡಿಬಹುದು ಅಂತ ಹೇಳಿದ್ನಲ್ಲ, ಅದೇ ಸೇವಂತಿಗೆ ಗಿಡ. ನೋಡಿ ಇಲ್ಲಿ ಎಷ್ಟೊಂದು ಮೊಗ್ಗುಗಳಾಗಿದೆ. ಯಾರು ಆ ವಿಡಿಯೋನ ನೋಡಿಲ್ಲ, ಈ ವಿಡಿಯೋದ ಕೊನೆಗೆ ನಾನು ನಿಮಗೆ ಅದರ ಲಿಂಕನ್ನು ಕೊಡ್ತೀನಿ. ಮರೀದೆ ಆ ವಿಡಿಯೋನ ನೋಡಿ. ಕೇರ್ ಮಾಡಿದರೆ ಖಂಡಿತವಾಗ್ಲೂ ನಮ್ಮ ಗಿಡಗಳು ಹೆಚ್ಚು ಹೂವನ್ನು ಬಿಡುತ್ತೆ. ಹೇಗೆ ಕೇರ್ ಮಾಡಬೇಕು ಅನ್ನೋದು ಆ ವಿಡಿಯೋದಲ್ಲಿ ಇದೆ. ವಿಡಿಯೋನ ನೋಡಿ, ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗತ್ತೆ. ಕೇವಲ ಇದೊಂದೇ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟು ಇದರಲ್ಲಿ ಇಷ್ಟೊಂದು ಮೊಗ್ಗುಗಳಾಗಿಲ್ಲ. ನಾನು ಬೇರೆಲ್ಲ ಕೇರನ್ನು ಸಹ ಮಾಡಿದ್ದೀನಿ, ಬೇರೆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಸಹ ಕೊಟ್ಟಿದ್ದೀನಿ. ಸೊ ಅದೆಲ್ಲದರ ಬಗ್ಗೆ ತಿಳ್ಕೊಬೇಕು ಅಂದರೆ ಆ ವಿಡಿಯೋನ ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ.
ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇದೇ ಥರ ಗಾರ್ಡನ್ ಕಂಟೆಂಟ್ಗಾಗಿ ಚಾನಲ್ನ ವಿಸಿಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಇನ್ಫಾರ್ಮೇಷನ್ ನಿಮ್ಮ ತನಕ ತಲುಪುತ್ತೆ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.